ಆಸೆಯ ಇವತ್ತಿನ ಎಪಿಸೋಡಲ್ಲಿ ರಂಗನಾಥ್ ಅವರು ಮೀನಾಗೆ ಹೇಳ್ತಾರೆ, ಮನೆಯವರೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೂರ್ಯ ಒಬ್ಬ ಯಾಕಮ್ಮ ಬರಲ್ಲ, ಅವನು ಬರೋಕ್ಕೆ ಹೇಳು, ಅವನು ಹೋಗೋಣ ಎಲ್ಲರೂ ಒಟ್ಟಿಗೆ ಅಂತ ಹೇಳ್ತಾರೆ. ನಾನೇ ಬರೋಕ್ಕೆ ಹೇಳಿದೆ ಅಂತ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಸರಿ ಮಾವ ಅಂತ ಹೇಳಿ ಸೂರ್ಯನಿಗೆ ಫೋನ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಸೂರ್ಯ ಅವರು ಮನೋಜನ್ ಹಳೆ ಲವರ್ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಕಾರಲ್ಲಿ. ಮನೋಜ್ ಅವ್ರ ಲವರ್ ಪ್ಯಾಸೆಂಜರ್ ಆಗಿರ್ತಾರಲ್ಲ, ಅವ್ರ ಜೊತೆ ಬರ್ತಾ ಇರ್ತಾರೆ. ಕೆನಡಾ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ. ಅಷ್ಟೊತ್ತರಲ್ಲಿ ಮೀನಾ ಅವರು ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ಈಗಲೇ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ, ವ್ರತ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವ್ರು ಹೇಳ್ತಾರೆ, ಪ್ಯಾಸೆಂಜರ್ ಇದ್ದಾರೆ ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಮೀನಾ ಹೇಳ್ತಾರೆ, ಇಲ್ಲ ಬರಲೇಬೇಕು, ಎಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡಲೇಬೇಕು, ಮಾವನೇ ಹೇಳಿದ್ದಾರೆ, ಬೇಕಾದರೆ ಮಾವನ ಕೈಲೇ ಕೊಡ್ತೀನಿ, ನೀವು ಮಾತಾಡಿ ಅಂತ ಹೇಳ್ತಾರೆ. ಆಗ ಸೂರ್ಯ ಸರಿ ಆಯಿತು, 5 ನಿಮಿಷ ಬಂದು ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯ ಅವರು ಪ್ಯಾಸೆಂಜರ್ ಆಗಿರೋ ಮನೋಜನ್ ಲವರ್ ಹತ್ರ ಪರ್ಮಿಷನ್ ಕೇಳ್ತಾರೆ. 5 ನಿಮಿಷ ಮೇಡಮ್ ಊಟ ಬರ್ತೀನಿ ಅಂತ. ಅದಕ್ಕೆ ಸರಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಶಾಂತಿ ಅವರು ಪೂಜಾರಿ ಅವ್ರಿಗೆ ರೋಹಿಣಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಆಗ ಪೂಜಾರಿ ಹೇಳ್ತಾರೆ, ಸರಿ ಅಮ್ಮ, ನಾನು ಹೇಳಿದಾಗೆ ಎಲ್ಲ ಪೂಜೆನೂ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಈಗ ರೋಹಿಣಿ ಮನಸ್ಸಿನಲ್ಲಿ, ಅಯ್ಯೋ ಅಪ್ಪ ಅನ್ನೋರು ಜೈಲಲ್ಲಿದ್ದಾರೆ ಅಂತ ಅಂದಿದ್ರೆ ನನ್ನ ಬಿಟ್ಬಿಡ್ತಾರೆ ಅಂದ್ಕೊಂಡ್ರೆ ಹಿಂಗೆ ಟಾರ್ಚರ್ ಕೊಡ್ತಿದ್ದಾರಲ್ಲಪ್ಪ ಅಂತ ಅವರು ಮನಸ್ಸಿನಲ್ಲಿ ಹೇಳ್ಕೊತಾ ಇರ್ತಾರೆ. ಆಗ ಶಾಂತಿ, ಏನು ಯೋಚನೆ ಮಾಡ್ತಿದ್ಯಾ, ನಡಿ ಪೂಜೆ ಮಾಡಿ ನಡಿ ಅಂತ ಹೇಳ್ತಾರೆ. ಮೀನಾ ನಡಿಯೇ ನೀರು ರೆಡಿ ಮಾಡೆ ಅಂತ ಮೀನಾಗೂ ಹೇಳ್ತಾರೆ. ಇಲ್ಲಿ ರಂಗನಾಥ್ ಅವರು ಮಕ್ಕಳಿಗೆ ನಂಬಿಕೆ, ದೇವ್ರ ಮೇಲಿರೋ ನಂಬಿಕೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಶಾಂತಿ ದೇವಸ್ಥಾನ ಸುತ್ತಿಸಿ ರೋಹಿಣಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು, ನಡಿಯಮ್ಮ ನಡಿ, ಈಗ ಸೇವೆ ಮಾಡಿ ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ರೋಹಿಣಿ ಬೇಡ ಅತ್ತೆ ಅಂತ ಹೇಳ್ತಿರ್ತಾಳೆ. ನಾನು ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ, ಇದೆಲ್ಲ ನಿನಗೋಸ್ಕರನೇ ಮಾಡ್ತಾ ಇರೋದು, ನಡಿ ಈಗ ಅಂತ ಹೇಳ್ಬಿಟ್ಟು ಅವಳನ್ನ ತಣ್ಣೀರಲ್ಲಿ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ರೋಹಿಣಿ ಅವರು, ನಾನು ತಣ್ಣೀರಲ್ಲಿ ಸ್ನಾನ ಮಾಡಲ್ಲ, ನಾನು ಈಗಾಗಲೇ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಅದೆಲ್ಲ ಆಗಲ್ಲ, ಈಗ ಮತ್ತೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಇದು ಗಣೇಶನಿಗೆ ಮಾಡ್ತಾ ಇರೋ ಪೂಜೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರಿಗೆ ನೀರು ಹಾಕಮ್ಮ ಅಂತ ಹೇಳ್ತಾರೆ. ಮೀನಾ ಅವರು ನೀರೆಲ್ಲ ಹಾಕಿದ್ಮೇಲೆ ಶಾಂತಿ ಅವರು ವಿಭೂತಿ ಇಟ್ಟು ಕುಂಕುಮ ಇಟ್ಟು ಅವ್ರನ್ನ ಪೂಜೆಗೆ ವ್ರತಕ್ಕೆ ಎಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಮ್ಮ ಅಂತ ಹೇಳ್ತಾರೆ. ರೋಹಿಣಿಗೆ ಸಾಷ್ಟಾಂಗ ನಮಸ್ಕಾರ ಹಾಕೋಕ್ಕೆ ಆಗ್ತಿರ್ಲಿಲ್ಲ, ಅವರು ಉದ್ದಕ್ಕೆ ಹಾಕು ಅಂತ ಹೇಳ್ತಾರೆ. ಹಾಕಿದ್ಮೇಲೆ ಅವರು 11 ಸತಿ ಬಸ್ಕಿ ಹೊಡಿ ಅಂತ ಹೇಳ್ತಾರೆ ರೋಹಿಣಿಗೆ. ರೋಹಿಣಿ 11 ಸತಿನ ಆಗಲ್ಲ ಅತ್ತೆ ಅಂತಾರೆ. ಅತ್ತೆ ಅಂದಾಗ, ಬಾಯಿ ಮುಚ್ಚಮ್ಮ, ಬಾಯಿ ಬಿಡಬೇಡ, ಬಾಯಿಯೊಳಗಡೆ ಸೊಳ್ಳೆ ಏನಾರು ಹೋದರೆ ಚಿಕನು ಮಟನು ತಿಂದಷ್ಟೇ ಪಾಪ ಬರುತ್ತೆ ಅಂತ ಹೇಳ್ತಾರೆ ಶಾಂತಿ ಅವರು. ರೋಹಿಣಿಯವರು 11 ಬಸ್ಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತೊಳಗಡೆ 5ನೇ ಬಸ್ಕಿ ಹೊಡಿಬೇಕಾದ್ರೆ ಸೂರ್ಯ ಅವ್ರು ಬರ್ತಾರೆ. ಸೂರ್ಯ ಅವ್ರು ಬಂದ್ಬಿಟ್ಟು, ಇದೇನಮ್ಮ ಪೌಡ್ರಮ್ಮನಿಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ಯಲ್ಲ, ಈ ಥರ ಎಲ್ಲ ಮಾಡಿದ್ರೆ ಅವರಪ್ಪ ಬಿಡುಗಡೆ ಆಗ್ತಾರಾ, ಯಾವ್ದಾದ್ರು ಒಳ್ಳೆ ಲಾಯರ್ನ ಇಟ್ಟು, ಲಯನ್ ಜಗಪತಿನೋ ಇನ್ಯಾರೋ ಲಾಯರ್ನ ಇಟ್ಟು ಬಿಡಿಸಿದ್ರೆ ಅವರಪ್ಪ ಈಚೆ ಕಡೆ ಬರ್ತಾರೆ ಹೊರಗಡೆ, ನೀನು ನೋಡಿದ್ರೆ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು ಮೀನನ್ಗೆ ಹೇಳ್ತಾರೆ, ಸುಮ್ಮನೆ ಇರೋಕ್ಕೆ ಹೇಳೇ ಅವನಿಗೆ ಅಂತ. ಆಗ ಮೀನಾ ಸೂರ್ಯನಿಗೆ ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ. ನವಗ್ರಹ ಹತ್ರ ರೋಹಿಣಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಕೈಯಲ್ಲಿ ಕರ್ಪೂರ ಬೆಳಗಿ, ನಿಮ್ಮ ಅಪ್ಪನಿಗೆ ಬೇಡ್ಕೊಳಮ್ಮ ಅಂತ, ಶಿವ ಅಂತ ಬೇಡ್ಕೊ ಅಂತ ಮನೋಜನ್ಗೆ ಮತ್ತು ರೋಹಿಣಿಗೆ ಹೇಳ್ತಾ ಇರ್ತಾರೆ. ಇದು ತಪ್ಪು ಅಂತ ರಂಗನಾಥ್ ಅವರು ಶಾಂತಿಗೆ ಬುದ್ಧಿ ಹೇಳ್ತಾಯಿದ್ರು. ಶಾಂತಿ ಕೇಳದೆ ಮಾಡ್ತಾನೆ ಇರ್ತಾರೆ. ಶಾಂತಿ ಅವರು ರಂಗನಾಥ್ ಮಾತನ್ನ ಏನು ಕೇಳದೆ, ಸುಮ್ಮನೆ ಇರ್ರಿ, ನಿಮ್ಗೇನು ಗೊತ್ತು ಈ ನಿಯಮ ಎಲ್ಲ, ದೇವರು ವ್ರತ ಎಲ್ಲ ನಿಮ್ಗೇನು ಗೊತ್ತು ಅಂತ ಹೇಳಿಬಿಟ್ಟು ರೋಹಿಣಿನ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಅಪ್ಪ ನಾನು ಇದೆಲ್ಲ ನೋಡೋಕ್ಕಾಗಲ್ಲ, ಮೀನಾ ನಾನು ಹೊರಡ್ತೀನಿ ಕಣೆ ಅಂತ. ಎಲ್ಲಿಗೆ ಹೊರಡೋದು, ಇಲ್ಲೇ ಇರಬೇಕು ಅಂತ ಮೀನಾ ಮತ್ತು ರಂಗನಾಥ್ ಇಬ್ಬರು ಹೇಳ್ತಾರೆ. ಅಷ್ಟೊತ್ತರೊಳಗಡೆ ರೋಹಿಣಿನ ಶಾಂತಿ ಅವ್ರು ಕರ್ಕೊಂಬಂದು ದೇವಸ್ಥಾನ ಸುತ್ತ 3 ಸುತ್ತ ಹಾಕಬೇಕು, ಉರುಳು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ರೋಹಿಣಿ ಆಗಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ, ನೋಡಿ ಇಲ್ಲಿ ಹೆಂಡ್ತಿಲಿ ಕಷ್ಟದಲ್ಲಿ ಬಿಟ್ಬಿಟ್ಟು ಅವನೆಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ನಿಂತವನೆ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ಅದನ್ನೆಲ್ಲ ಬಿಡಮ್ಮ, ನೀನು ಸುತ್ತಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಉರುಳು ಸೇವೆ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಮನೋಜ ಈಚೆ ಕಡೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಲ್ಲಿ ಛಾಯಾ ಅಂದರೆ ಮನೋಜನ ಹಳೆ ಗರ್ಲ್ ಫ್ರೆಂಡು ಈಚೆ ಕಡೆ ಕಾರಿಂದ ಇಳಿದು ಕೂತಿರ್ತಾಳೆ. ಅಷ್ಟೊತ್ತಿಗೆ ಮನೋಜನ ನೋಡಿ ಫುಲ್ ಗಾಬರಿಯಾಗಿ ಕಾರ್ ಒಳಗಡೆ ಹೋಗಿ ಕೂತ್ಕೊತಾಳೆ. ಈ ಕಡೆ ಸೂರ್ಯ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾನೆ, ಅಪ್ಪ ನನಗೆ ಕೆಲಸಕ್ಕೆ ಟೈಮ್ ಆಯಿತು, ನಾನು ಹೊರಡ್ತೀನಿ, ಪ್ಯಾಸೆಂಜರ್ ಇದ್ದಾರೆ ಕಾರಲ್ಲಿ, ನೀನು ಹೇಳ್ತಿದ್ದಲ್ವ ಅಪ್ಪ ಯಾರನ್ನೂ ಕಾಯಿಸ್ಬಾರ್ದು ಅಂತ. ಹೌದೇನೋ ಪ್ಯಾಸೆಂಜರ್ ಇದ್ದಾರೆ, ನಾನು ಹೋಗು, ನಾನು ಇಲ್ಲೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾರೆ. ಮೀನಾ ಹತ್ರ ಸೂರ್ಯ ಹೇಳ್ತಾ ಇರ್ತಾನೆ, ಪೌಡ್ರಮ್ಮನ ಕತೆ ಇವತ್ತು ಮುಗೀತು ಅಂತ. ಆಮೇಲೆ ಸೂರ್ಯ ಬಂದು ಕಾರಲ್ಲಿ ಅವ್ರನ್ನ ಪ್ಯಾಸೆಂಜರ್ನ ಪಿಕ್ ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ತಾನೆ.
ಅವಳು ಫುಲ್ಲು ಗಾಬರಿಯಿಂದ ಇರ್ತಾಳೆ. ಏನಾಯಿತು ಮೇಡಮ್ ಮಲಗಿಬಿಟ್ರಾ ಅಂತ ಕೇಳ್ತಾನೆ. ಇಲ್ಲ ಟೈಮ್ ಆಯಿತು ಹೊರಡಿ ಅಂತ ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವನು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ. ಇಲ್ಲಿ ರೋಹಿಣಿ ಫುಲ್ಲು ದೇವಸ್ಥಾನ ಸುತ್ತ 3 ರೌಂಡ್ ಕಂಪ್ಲೀಟ್ ಮಾಡಿ ಎದ್ದೊಳ್ತಾಳೆ. ಎದ್ದು ಅತ್ತೆ ಇನ್ನು ನನ್ನ ಕೈಲಿ ಏನೂ ಆಗಲ್ಲ ಅತ್ತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೋಜ ಫೋನಲ್ಲಿ ಮಾತಾಡ್ಕೊಂಡು ಒಳಗಡೆ ಬಂದ್ಬಿಟ್ಟು ಹೇಳ್ತಾನೆ, ಅಮ್ಮ ಇನ್ನೇನಾರ ಇದೆಯಾ ಅಮ್ಮ, ರೋಹಿಣಿ ಗೆಟ್ ರೆಡಿ ಅಂತ ಹೇಳ್ತಾನೆ. ಆಗ ರೋಹಿಣಿ ಅವಳನ್ನೇ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಆಗ ಇದೆಲ್ಲ ಸಾಕು ಮಾಡೇ ಶಾಂತಿ, ಇದೆಲ್ಲ ಸಾಕಾಯಿತು ಅಂತ ಎಲ್ಲರೂ ಹೇಳ್ತಾರೆ. ಮೀನನು ಅತ್ತೆ ಇದೆಲ್ಲ ಸಾಕು ಮಾಡಿ, ನನ್ನ ಕೈಲಿ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ, ಓ ನೀನು ಇದೆಲ್ಲ ಯಾಕೆ ಹೇಳ್ತಿದ್ಯಾ ಅಂತ ಗೊತ್ತು ಕಣೆ, ಅವರು ಮಲೇಷಿಯಾಯಿಂದ ಬಂದು ಕಂತೆ ದುಡ್ಡು ಕೊಡ್ತಾರಲ್ಲ, ಇದೆಲ್ಲ ನಿನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಉರಿಯುತ್ತೆ ಅದಕ್ಕೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ದೇವಸ್ಥಾನದಲ್ಲಿ ಏನೇ ಒಳ್ಳೆ ದೆವ್ವದ ಥರ ಮಾತಾಡ್ತೀಯಾ ಅಂತ ಹೇಳ್ತಾರೆ. ಹೌದಾ ಬಂದ್ಬಿಟ್ರಾ, ಇವಳ ಪರ ಮಾತಾಡೋಕೆ ಬಂದ್ಬಿಟ್ರಾ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಾನು ಇವಳ ಪರ ಅಷ್ಟೇ ಅಲ್ಲ ಕಣೆ, ನಾನು 3 ಜನ ಸೊಸೆನೂ ಒಂದೇ ಥರ, 3 ಜನನೂ ಒಂದೇ ಥರನೇ ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ಹೌದಾ ನೀವು ಇಲ್ಲಿ ಇರಬಾರ್ದಾಗಿತ್ತು ರೀ, ದೇವಸ್ಥಾನದಲ್ಲಿ ಗರ್ಭಗುಡಿ ಇರಬೇಕಿತ್ತು ಅಂತ ಕೊಂಕು ಮಾತಾಡ್ತಾರೆ. ಹೌದು ನಾನು ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಇರಬೇಕಿತ್ತು, ಆದರೆ ನೀನು ಮಾತ್ರ ದೆವ್ವ ಅಂತ ಹೇಳ್ತಾರೆ. ಆಗ ಶಾಂತಿ ನಿಮ್ದು ಇದ್ದಿದ್ದೆ ಅಂದ್ಬಿಟ್ಟು ರೋಹಿಣಿನ ಹೇಳ್ಕೊಂಡು ಪೂಜೆ ಮಾಡ್ಸೋಕ್ಕೆ ಅಂತ ಬರ್ತಾರೆ. ಆಯಿತು ಪೂಜಾರಿಗಳೇ ಅಂತ ಹೇಳ್ತಾಳೆ ಶಾಂತಿ. ಆಗ ಪೂಜಾರಿ ಹೇಳ್ತಾರೆ, ಇದೆಲ್ಲಮ್ಮ ಮುಗೀತು, ಇನ್ನೂ 48 ದಿನ ನಿಯಮ ನಿಷ್ಠೆ ಕಟ್ಟುನಿಟ್ಟು ಪಾಠಗಳೆಲ್ಲ ಇದೆ, ಹೀಗೆ ಇರಬೇಕು, ರಂಗೋಲಿ ನೀನೇ ಹಾಕಬೇಕು, ದೇವ್ರ ಪೂಜೆ ನೀನೇ ಮಾಡಬೇಕು, ಪ್ರತಿಯೊಂದು ಕೆಲಸ ನೀನೇ ಮಾಡಬೇಕು, ಉಪ್ಪು ಹುಳಿ ಖಾರ ಏನೂ ತಿನ್ನಬಾರ್ದು ಅಂತ ಎಲ್ಲ ಲೀಸ್ಟ್ ಹೇಳ್ತಾರೆ. ಇಷ್ಟೇನ ಪೂಜಾರಿಗಳೇ ಇನ್ನೂ ಇದೆಯಾ ಅಂತ ರೋಹಿಣಿ ಕೇಳ್ತಾರೆ. ಆದಮೇಲೆ ಪೂಜಾರಿಗಳು ಬಂದು ರೋಹಿಣಿ ಅವ್ರ ಹತ್ರ ನಿಮ್ಮ ತಂದೆದು ಹೆಸರು ಜನ್ಮರಾಶಿ ಎಲ್ಲ ಕೇಳಿದಾಗ ರೋಹಿಣಿ ತಬ್ಬಿಬ್ಬಾಗಿ ನಿಂತ್ಕೊಂಡಿರೋದನ್ನ ಎಲ್ಲರೂ ರೋಹಿಣಿನೇ ನೋಡಿ ನಿಂತ್ಕೊತಾರೆ. ಇವತ್ತಿನ ಸಂಚಿಕೆ ಇಲ್ಲೇ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ರೋಹಿಣಿ ಮತ್ತು ಇಬ್ಬರು ಛಾಯಾ ಭೇಟಿ ಆಗ್ತಾರೆ. ಇನ್ನು ಮುಂದಿನ ಎಪಿಸೋಡಲ್ಲಿ ಏನಾಗ್ಬೋದು ಅಂತ ಕಾದು ನೋಡೋಣ. ಇದೇ ರೀತಿ ಎಲ್ಲ ಸಂಚಿಕೆಗಳು ನಿಮಗೆ ಟಿವಿಗಿಂತ ಮುಂಚೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.